ಹಾಯ್ ಫ್ರೆಂಡ್ಸ್, ಮೊದಲನೇ ವ್ಲಾಗಲ್ಲಿ ಹಾಸ್ಟೆಲ್ ಡೆಕೋರೇಷನ್ ಮತ್ತು ಅಡುಗೆ ತಯಾರಿ ಬಗ್ಗೆ ವ್ಲಾಗ್ ಮಾಡಿದ್ದೆ. ಸೊ ಇವಾಗ ನೆಕ್ಸ್ಟ್ ಮುಂದಿನ ವ್ಲಾಗನ್ನು ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬನ್ನಿ ಹಾಗಾದರೆ ನೋಡೋಣ. ಪಾರ್ಟ್ 2ಗೆ ಸ್ವಾಗತ ಸುಸ್ವಾಗತ. ನೋಡಿ ಇದು ವೆಲ್ಕಮ್ ಡ್ರಿಂಕ್ಸ್. ನೋ ವೇ. ಆ ವಿಚಾರ ಚರ್ಚೆನೇ ಆಗಿಲ್ಲ. ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಸ್ಪೋರ್ಟ್ಸ್ ಅನ್ನ ಹಮ್ಮಿಕೊಳ್ಳಲಾಗಿತ್ತು. ಸೊ ಆ ಸ್ಪೋರ್ಟ್ಸ್ ಅಲ್ಲಿ ಗೆದ್ದವರಿಗೆ ಇಲ್ಲಿ ಬಹುಮಾನ ಇದೆ. ಕ್ರಿಕೆಟ್, ವಾಲಿಬಾಲ್, ಚೆಸ್, ಕ್ಯಾರಮ್, ಇನ್ನೂ ಒಂದೆರಡು ಗೇಮ್ಸ್ ಇದೆ. ಅದನ್ನು ಗೆದ್ದವರಿಗೆ ಫಸ್ಟ್ ಸೆಕೆಂಡ್ ಪ್ರೈಸ್. ಹಾಗೆ ಇಲ್ಲಿ ಗೆಸ್ಟ್ಗಳು ಬರ್ತಾರೆ, ಇನ್ನೂ ಟೈಮ್ ಇಲ್ಲ, ಜಸ್ಟ್ ಬರ್ತಾ ಇದ್ದಾರೆ, ಅಂದವೇ ಇದ್ದಾರೆ. ಸೀನಿಯರ್ ಸ್ಟೂಡೆಂಟ್ಸ್ ಡೆಕೋರೇಷನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಜೂನಿಯರ್ ಸ್ಟೂಡೆಂಟ್ಸನ್ನು ವೆಲ್ಕಮ್ ಮಾಡುವ ಸಮಯ. ಬನ್ನಿ ವೆಲ್ಕಮ್ ಮಾಡುವ. ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. Guys, today I am going to make a new video. ಇನ್ನು ಏನೋ ಬೇಕಣ್ಣ? ಇದು ತರಲಿಲ್ವೇ? ಇಲ್ಲ, ಬೇಕು. ಕರೆಕ್ಟ್. ಬೇರೆ ಏನೋ ಬೇಕು. ಆತ್ಮೀಯ ಸ್ವಾಗತಕ್ಕೆ ಸಾಕ್ಷಿಯಾಗಿರುವ ಈ ಸುಂದರ ಗೌರವಾನ್ವಿತ ಅಧ್ಯಕ್ಷರಿಗೆ ಮಾನ್ಯ ಅತಿಥಿಗಳಿಗೆ ಹೇಳ್ರಪ್ಪ, ಹೇಳ್ರ. ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರನ್ನು ವಿನಂತಿಸಿಕೊಳ್ಳುತ್ತೇನೆ. ಫಾರ್ವರ್ಡ್ ಮಾಡೋ, ಫಾರ್ವರ್ಡ್ ಮಾಡೋ. ನಿಲ್ಸು 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 ನಿಲ್ಸು. ಬ್ಯಾಕ್ 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 ಬಾ. ಪ್ಲೇ ಪ್ಲೇ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎರಡು ಫನಿ ಕ್ವಶನ್ ಕೇಳ್ತೀನಿ. ಮರದಲ್ಲಿ ಮತ್ತೆ ಗಿಡದಲ್ಲಿ ಬಿಡದೆ ಇರೋ ಕಾಯಿ ಯಾವುದು? ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ ಸಾಕು. ಮರ ಯಾಕೆ ನಮ್ಗೆ? ಏನಂತೀರ? ತಾಯಿಗೆ ಕೈ ಮುಗಿಸಿ ದೇವರು ಒಳ್ಳೇದ್ ಮಾಡ್ತಾನೆ ನಮ್ಗೆ. ಏನಂತೀರ? ಅಷ್ಟೇ. ಅವರು ತುಂಬಾ ಕ್ಲೋಸ್ ಆಗಿ ಮಾತಾಡಿಸಿ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂದ್ರೆ ಫ್ರೆಂಡ್ಸ್ ಯಾವ ತರ ಇರ್ತಾರೆ ಅಂತ. ಮತ್ತೆ ಆಮೇಲೆ ಗೊತ್ತಾಯ್ತು ಗಾರ್ಡನ್ ಅವರೆಲ್ಲ ಸಂಘರ್ಷದಲ್ಲಿ ಅಂತ. ಆಮೇಲೆ ನನಗೆ ಎಷ್ಟೊತ್ತು ದಿನ ಆದ್ಮೇಲೆ ಗೊತ್ತಾಯ್ತು. ಆಮೇಲೆ ಧನ್ಯವಾದಗಳು. ಮುಂದೆ ಕೃಷ್ಣಮೂರ್ತಿ ಅವರನ್ನು ವೇದಿಕೆಯಲ್ಲಿ ನಾವು
ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಇದೀಗ ಉದಯ್ ಕುಮಾರ್ ವೇದಿಕೆಯ ಮೇಲೆ ಆಹ್ವಾನಿಸುತ್ತೀನಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆಗೆ ನಿಮ್ಮಂತಹ ಎಲ್ಲ ಕುಟುಂಬರಿಗೆ ನನ್ನ ನಮನಗಳು. ಮೊದಲಿಗೆ ನನ್ನ ಅನಿಸಿಕೆ ಹೇಳಬೇಕು ಅಂತಂದ್ರೆ, ಮೊದಲಿಗೆ ಎಲ್ಲರೂ ಯಾರಾದರೂ ಎಲ್ಲೆಲ್ಲಿಂದಲೂ ಬಂದು ಇಲ್ಲಿ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಬರ್ತಾರೆ. ವಿದ್ಯಾಭ್ಯಾಸ ಮಾಡುವಂತ ಸಮಯದಲ್ಲಿ ಅವರಿಗೆ ಒಂದು ಕಾಲೇಜು ಸ್ಕೂಲು ಯಾವ ತರ ಇಂಪಾರ್ಟೆನ್ಸ್ ಇರುತ್ತೋ ಅದೇ ರೀತಿಯಾಗಿ ಅವರು ಕಾಲೇಜು ಸ್ಕೂಲು ಆದ್ಮೇಲೆ ಅವರು ಹುಡುಕಬೇಕು. ಹಾಸ್ಟೆಲ್ ವ್ಯವಸ್ಥೆಗೆ ತುಂಬಾ ಡಿಫ್ರೆನ್ಸ್ ಇದಾವೆ. ಮೊದಲಿಗೆ ನಮ್ಮ ಹಾಸ್ಟೆಲ್ ವ್ಯವಸ್ಥೆಯನ್ನು ಮಾಡಿಕೊಟ್ಟವರು ಮಹಾಲಕ್ಷ್ಮಿ ವೃತ್ತಿಯಲ್ಲಿ ಇರ್ತಾರೆ. ಅದೇ ರೀತಿಯಾಗಿ ಮೊದಲಿಗೆ ನಾವಿಲ್ಲಿ ಹಾಸ್ಟೆಲ್ಗೆ ಅಂತೇಳಿ ಬಂದಾಗ ನಮಗೆ ಮೊದಲನೇದಾಗಿ ದೇರಳಕಟ್ಟೆ ಹಾಸ್ಟೆಲ್ 2612 ಅಂತೇಳಿ ಹಾಸ್ಟೆಲ್ ಕೊಟ್ಟಿತ್ತು. ಎಲ್ಲ ಕ್ಲೀನ್ ಆಗಿ ನಮಗೆ ಇಲ್ಲಿಯ ಕಿಚನ್ ಎಲ್ಲ ಒಂದು ಸೆಟಪ್ ಮಾಡಿ ಕೊಟ್ಟಾದ್ಮೇಲೆ ನಮಗೆ ಹೊಸದಾಗಿ ಹಾಸ್ಟೆಲ್ ನಾವು ವಾರ್ಡನ್ ಆಗಿ ಸಂಗಮೇಶ್ವರ್ ಎಲ್ಲರೂ ಸಾರು ಬಂದ್ರು. ಅವ್ರು ಬಂದಾಗ ನಮಗೆ ತುಂಬಾ ಅಚ್ಚುಮೆಚ್ಚು ಆಗ್ಲಿಕ್ಕಂತ ವಾರ್ಡನ್ ಯಾರಾದ್ರೂ ಇದ್ರು ಅಂತಂದ್ರೆ ಅದು ಕೃಷ್ಣದಾಸ್ ಸಾರ್ ಅವರೇ. ಬಟ್ ಇಲ್ಲಿ ಬಂದ ಆ ಸಾರಿನ ಕೊರತೆ ಇದ್ದಂಗೆ ನಮಗೆ ಈ ಸಾರು ನಮ್ಗೆ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಇವಾಗ ಒಂದು ಕಾರ್ಯಕ್ರಮ ಇಲ್ಲಿ ಯಾವ್ದೋ ಒಂದು ವ್ಯವಸ್ಥೆ ಇಲ್ಲಿ ಚಾಲೂ ಮಾಡ್ಬೇಕು ಅಂತಂದ್ರೆ ಮೊದಲಿಗೆ ಕೆಲವೊಂದು ಪ್ರಾಬ್ಲಮ್ಸ್ ಇರ್ತವೆ. ಮೊದಲಿಗೆ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿ ಬಂದಂತ ಸುಮಾರು ಹೊಸ ವಿದ್ಯಾರ್ಥಿಗಳಿಗೆಲ್ಲರಿಗೂ ಮುಂಜಾನೆಯ ಊಟ ಆಗಿರ್ಬೋದು, ಮಧ್ಯಾಹ್ನದ ಊಟ ಆಗಿರ್ಬೋದು, ರಾತ್ರಿಯ ಊಟ ಆಗಿರ್ಬೋದು ಆಹ್ವಾನಿಸುತ್ತೇನೆ. ಸಾರಿಗೆ ವಸತಿ ನಿಲಯದಲ್ಲಿ ನಾವು ವಾರ್ಡನ್ ಒಬ್ಬನೇ ಎಲ್ಲ ಜವಾಬ್ದಾರಿನ ತಗೊಂಡು ಒಂದು ವಸತಿ ನಿಲಯವನ್ನ ನಿರ್ವಹಣೆ ಮಾಡೋದು ತುಂಬಾ ಕಷ್ಟ. ಅದಕ್ಕೋಸ್ಕರ ನಮ್ಮ ವಸತಿ ನಿಲಯದಲ್ಲಿ ಒಂದು ಅಭಿವೃದ್ಧಿ ಸಮಿತಿ ಅಂತ ಒಂದು ಸಮಿತಿಯನ್ನ ನಾವು ವಿದ್ಯಾರ್ಥಿ ಪರಿಷತ್ ಅನ್ನೋಂಥ ಅಭಿವೃದ್ಧಿ ಸಮಿತಿಯನ್ನ ಮಾಡಿದ್ದೀವಿ. ಆ ಅಭಿವೃದ್ಧಿ ಸಮಿತಿಗೆ ಮೊನ್ನೆ ಒಂದು ರೀಸೆಂಟ್ ಆಗಿ 15 days ಬ್ಯಾಕ್ ಒಂದು ಚುನಾವಣೆ ಮೂಲಕ ಅವರನ್ನ ನಾವು ಆರಿಸಿದ್ದು ನಮಗೆಲ್ಲ ಗೊತ್ತಿರುವಂತಹ ವಿಷಯ. ಈ ಒಂದು ಅಭಿವೃದ್ಧಿ ಸಮಿತಿಗೆ ಮೊದಲನೇದಾಗಿ ಅಧ್ಯಕ್ಷನಾಗಿ ನಾನೇ ಕಾರ್ಯನಿರ್ವಹಿಸಿದೆ ಮತ್ತು ಈ ಒಂದು ಸಮಿತಿಯಲ್ಲಿ ಈ ಒಂದು ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಒಂದು ನಮ್ಮೆಲ್ಲರ ವಿದ್ಯಾರ್ಥಿಗಳ ನೆಚ್ಚಿನ ನಾಯಕನಾಗಿ ಧನುಷ್ ಆಯ್ಕೆಯಾಗಿದ್ದಾರೆ. ಅವರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊತೀನಿ. ಹಾಗೂ ಎರಡನೇದಾಗಿ ಸಹ ಕಾರ್ಯದರ್ಶಿಯಾಗಿ ಕೇಶವ್ ಅವರು ಕೂಡ ಈ ಒಂದು ಸಭೆ ಬರಬೇಕು. ಇಲ್ಲ ಹಣಕಾಸು ಸಮಿತಿಯ ಮುಖ್ಯಸ್ಥರಾಗಿ ತಾಲೂಕು ಇಲ್ಲ ಸಾಂಸ್ಕೃತಿಕ ಸಮಿತಿ ಲೀಡರಾಗಿ ಗಂಗಾಧರ್, ಈಗ ಬಹುಮುಖ್ಯವಾಗಿ ವಸತಿ ನಿಲಯದಲ್ಲಿ ಫುಡ್ ಆಹಾರ ಸಮಿತಿ ಪ್ರಸಾದ್ ಕುಮಾರ್ ಪ್ರಸಾದ್, ಇನ್ನ ಕ್ರೀಡಾ ಸಮಿತಿಗೆ ಕುಮಾರ್ ವರುಣ್, ಇನ್ನ ಲೈಬ್ರರಿ ಗ್ರಂಥಾಲಯ ಸಮಿತಿಗೆ ಕುಮಾರ್ ಶಿವಾನಂದ, ಇನ್ನ ಕೊನೆಯದಾಗಿ ಸ್ವಚ್ಛತಾ ಕಮಿಟಿ ವಿದ್ಯಾರ್ಥಿ ಒಂದು ಬ್ಯಾಚ್ ಅಂತ ಅವರಿಗೆ ಕೇಳ್ತೀನಿ. ಕೃಷ್ಣ ಸರ್ ಮತ್ತು ಭವನ ಅವರಿಗೆ ಧನ್ಯವಾದಗಳು. ನಾವು ಮೆಟ್ರಿಕ್ ನಂತರದ ಇದೆಲ್ಲ ವಸತಿ ನಿಲಯ ಅಭಿವೃದ್ಧಿ ಸಮಿತಿಯ ಸದಸ್ಯ ಈ ರೀತಿಯಾಗಿ ಆಯ್ಕೆಯಾಗಿರುವ
ನಾನು ಈ ವಸತಿ ನಿಲಯದ ಸಾರ್ವಭೌಮತೆ, ಘನತೆ ಮತ್ತು ಆಶಯಗಳನ್ನು ಎತ್ತಿ ಹಿಡಿಯುವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೇನೆ. ನಾನು ಪ್ರವೇಶಿಸುತ್ತಿರುವ ಹುದ್ದೆಯ ಕರ್ತವ್ಯಗಳನ್ನು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ನಿರ್ವಹಿಸುತ್ತೇನೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. ಆಯ್ತಾಗ ಎಲ್ಲರಿಗೂ ಈ ಸಲ ಜೋರಾಗಿ ಚಪ್ಪಾಳೆ ಕೊಟ್ಟು ಸರ್ವೇ ಜನರು ಸುಖಿನಬಹುದು. ಈ ಕಾರ್ಯಕ್ರಮದಲ್ಲಿ ಇಲಾಖೆಯ ನಿರ್ಮಾತರಾಗಿರ್ತಕ್ಕಂಥ ಶ್ರೀ ದೇವರಾಜರನ್ನು ನಾನು ನೆನಪಿಸಿಕೊಳ್ತಾ, ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂಥ ಈ ನಿಲಯದ ನಿಲಯಕಾರರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಸಂಘಟನೆ ಹಾಗೂ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನನ್ನ ಆತ್ಮೀಯರಾಗಿರ್ತಕ್ಕಂಥ ಮೇಡಮ್ ಹಾಗೂ ವಿದ್ಯಾರ್ಥಿ ನಾಯಕರೇ ಹಾಗೂ ಅಲ್ಲಿಗೆ ಸಿಬ್ಬಂದಿಗಳೇ ಹಾಗೂ ವಿದ್ಯಾರ್ಥಿ ಮಿತ್ರರು, ಸ್ವಲ್ಪ ಜನ ಸೀನಿಯರ್ಸ್ ಇಲ್ಲದೊಂದು ಪರೀಕ್ಷೆ ಇದೆ. ಯಾಕಂದ್ರೆ ನಾನು ಈ ಹಾಸ್ಟೆಲ್ ಸ್ಟಾರ್ಟ್ ಮಾಡಿರೋದು ನಾನು, ಯಾಕೆಂದ್ರೆ ಆ ಸಂದರ್ಭದಲ್ಲಿ ಸ್ಟಾರ್ಟ್ ಆಗೋ ಟೈಮಲ್ಲಿ ಹಾಸ್ಟೆಲ್ ಹೊಸದಾಗಿ ಸ್ಟಾರ್ಟ್ ಆಗಿತ್ತು. ಸ್ಟಾರ್ಟ್ ಆದಾಗ ಯಾವುದೇ ವ್ಯವಸ್ಥೆ ಇರಲಿಲ್ಲ. ಎಲ್ಲರೂ ಅಡ್ಮಿಷನ್ ಮಾಡಿ ಕಳಿಸ್ಕೊಟ್ಟಿದ್ರು. ಆಗ ಊಟದ ವ್ಯವಸ್ಥೆ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಇಲ್ಲಿ ಉಳಿಲಿಕ್ಕೆ ವ್ಯವಸ್ಥೆ ಕೊಡ್ತಾ ಇದ್ವಿ. ನನ್ನ ಹಾಸ್ಟೆಲ್ ಅಲ್ಲಿ ಊಟದ ವ್ಯವಸ್ಥೆ ಮಾಡಿದ್ವಿ. ನಾನು ಎಕ್ಸ್ಕೊಂಡಿದ್ದ ನನ್ನ ಸಮಸ್ಯೆ ವಿದ್ಯಾರ್ಥಿಗಳಿಗೆ ಆಗಲಿಲ್ಲ. ಬಟ್ ಏನಾಗುತ್ತೆ ಅಂತಂದ್ರೆ ಎರಡು ಹಾಸ್ಟೆಲ್ಗಳ ಸಂಖ್ಯೆ ಜಾಸ್ತಿ ಆದಾಗ, ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆದಾಗ ನಾನು ಇಲ್ಲೇ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಎರಡು ವಿದ್ಯಾರ್ಥಿಗಳನ್ನ ಸಪರೇಟ್ ಮಾಡಿದೆ. ಲಾಸ್ಟ್ ಸಪರೇಟ್ ಮಾಡ್ಕೊಂಡು ನನ್ನಿಂದ ನಿಮ್ಮ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅಂತ ತಿಳಿಸ್ಕೊಂಡು, ಯಾಕೆಂದ್ರೆ ಸಂಖ್ಯೆ ಜಾಸ್ತಿ ಆದಾಗ ನಾಳೆಗೆ ಸಮಸ್ಯೆನೂ ಜಾಸ್ತಿ ಆಗುತ್ತೆ. 5 ಜನ ಇದ್ದಲ್ಲೇ ಸಮಸ್ಯೆ ಜಾಸ್ತಿ ಇರುತ್ತೆ. ಆವಾಗ 200, 125, 125 ಆದಾಗ ಇನ್ನೂ ಸಮಸ್ಯೆ ಸ್ಟಾರ್ಟ್ ಆಗಬಹುದು ಅನ್ನೋ ಉದ್ದೇಶಕ್ಕೆ ಇಲ್ಲಿ ಎಲ್ಲ ವ್ಯವಸ್ಥೆಗಳಿದೆ. ಎಲ್ಲಾ ವ್ಯವಸ್ಥೆಗಳು ಆದ ನಂತರನೇ ನಾನು ಇಲ್ಲಿಂದ ಹೊರಗಡೆ ಇಲ್ಲಿ ಏನೇ ಆಗಿರ್ಲಿ, ವಿದ್ಯಾರ್ಥಿ ಮಿತ್ರರೇ ಬೇರೆ ಬೇರೆ ಊರಿಂದ ಬಂದಿರ್ತೀವಿ, ಎಜುಕೇಶನ್ಗೋಸ್ಕರ ಊರಿಗೆ ಬಂದಿರ್ತೀವಿ. ಮನೆ ಬಡತನ ಇದೆ, ನೀವು ಅರ್ಥ ಮಾಡ್ಕೊಳ್ಳಿ. ನಾವು ಸಿಟಿಯಲ್ಲಿ ಇದ್ದಾಗ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಮನೆ ತುಂಬಾ ಶ್ರೀಮಂತಿಗೆ ಅಂತ ನಾವು ಪ್ರದರ್ಶನ ಮಾಡ್ತೀವಿ. ಬಟ್ ವಾಸ್ತವವಾಗಿ ನಮ್ಮ ಮನೆಯಲ್ಲಿ ಬಡತನ ಇದ್ದಕ್ಕೋಸ್ಕರ ನೀವು ಕಲಿಯೋಕ್ಕೋಸ್ಕರ ಬಂದಿದ್ದೀರಿ. ಬೇರೆಯವರ ಮನಸ್ಸನ್ನ ತೃಪ್ತಿಪಡಿಸೋದಕ್ಕೋಸ್ಕರ ನಾವಿರಬಾರ್ದು. ನಮ್ಮ ಜೀವನವನ್ನ ರೂಪಿಸಿಕೊಳ್ಳೋದಕ್ಕೋಸ್ಕರ ನೀವು ಊರಿಗೆ ಬಂದಿದ್ದೀರಿ. ನಿಮ್ಮ ಎಜುಕೇಶನ್ ಇಂಪಾರ್ಟೆಂಟ್ ಆಗಿರುತ್ತೆ, ನಿಮ್ಮ ಓದ್ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಲೈಫ್ ಅನ್ನ ನೀವು ಮಾಡಿಕೊಂಡು ನಿಮ್ಮ ಗುರಿ ಸಾಧಿಸಿದ್ರೆ ಮಾತ್ರ ನಿಮ್ಗೆ ಬೆಲೆ ಬಿಟ್ಟರೆ ಬೇರೆ ಯಾವುದೂ ಬೆಲೆ ಇರುತ್ತೆ. ಒಂದು ಕಲಿಯುವ ಸಂಖ್ಯೆ ಜಾಸ್ತಿ ಇದೆ, ಕಾಂಪಿಟೇಷನ್ ಜಾಸ್ತಿ ಇದೆ. ನಾವು BEd ಮಾಡೋ ಟೈಮಲ್ಲಿ ಹೆಚ್ಚು BEd ಕಾಲೇಜುಗಳು ಇರಲಿಲ್ಲ. ಇವಾಗ BEd ಕಾಲೇಜುಗಳು ಹಿಡಿದು ಎಲ್ಲಾ ನರ್ಸಿಂಗ್ ಕಾಲೇಜುಗಳು, ಮೆಡಿಕಲ್ ಕಾಲೇಜುಗಳು ಸ್ಟಾರ್ಟ್ ಆಗೋದು ನೋಡಿದ್ರೆ ಅಷ್ಟೇ ಉದ್ಯೋಗಗಳು ಇದೆಯಾ ಅನ್ನೋ ಕ್ವಶನ್ ಮಾತ್ರ. ಕಾಂಪಿಟೇಷನ್ ಇಲ್ಲ ಅನ್ನೋ ದೊಡ್ಡ ಸಂಖ್ಯೆ. ನಾವು ಹುಡುಗರಾಗಿದ್ದೀರಿ, ಖಂಡಿತ ಹೇಳ್ತೀನಿ, ನಿಮ್ಮ ಮನೆಯಲ್ಲೂ ಸಮಸ್ಯೆ ಇರುತ್ತೆ, ನಮ್ಮ ಮನೆಯಲ್ಲೂ ಸಮಸ್ಯೆ ಇರುತ್ತೆ. ಸಮಸ್ಯೆ ಇದ್ದು ಪ್ಲೇಸ್ ಇರಲಿಲ್ಲ. ನಾವು ಸಮಸ್ಯೆಗೆ ಹೊಂದಾಣಿಕೆ ಮಾಡಿಕೊಂಡು ಹೋದಾಗ ಯಾವುದೇ ಸಮಸ್ಯೆ ಸಿಗ್ತದೆ. ಇನ್ನೊಂದು ನಾನು ನಿಮ್ಮಲ್ಲಿ ಒಂದು ಕಳಕಳಿ ಏನಂತಂದ್ರೆ, ಅಡಿಗೆಯನ್ನು ಮಾಡಿ ನೀವು ನಿಮ್ಮನ್ನು ಅವರನ್ನು ಬರೀ ಕೆಲಸದವರು ಭಾವಿಸಿಕೊಂಡ್ರೆ ಅವರು ನಿಮ್ಮನ್ನು ಅದೇ ತರಬೇಕು. ಪ್ರತಿಯೊಂದು ಹುದ್ದೆಗೂ ಪ್ರತಿಯೊಂದು ವ್ಯಕ್ತಿಗೂ ಗೌರವ ಇದೆ. ಆ ಗೌರವವನ್ನ ನಾವು ಒಬ್ಬ ವ್ಯಕ್ತಿಗೆ ಗೌರವವನ್ನು ಕೊಟ್ಟು ಗೌರವವನ್ನು ನಾನು ಹೇಳೋದಷ್ಟೇ. ಮನುಷ್ಯ ಇವತ್ತಿರ್ತಾವ ನಾಳೆ ಇಟ್ಕೊಳ್ಳೋದು ಪ್ರೀತಿ ಇರಲಿ, ಗೌರವ ಇರಲಿ. ನೀವು ಓದೋದಕ್ಕೋಸ್ಕರ ಬಂದಿದ್ದೀರಿ, ನಿಮ್ಮ ಎಜುಕೇಶನ್ ಲೈಫ್ ಅನ್ನ ಹಾಳು ಮಾಡ್ಕೊಬೇಡಿ. ಇನ್ನೊಂದು ಏನಂತಂದ್ರೆ, ಈಗ 2 ಪರಿಸರದಲ್ಲಿ ನೀವು ಹೆಸರು ನಾನು ಯಾವ ಕೋರ್ಸ್ ಮಾಡಿ ಗೊತ್ತಿಲ್ಲ. ನಾನು BEd ಇನ್ನು ಮೆಡಿಕಲ್ ಕಾಲೇಜುಗಳ ಹೆಸರು ಹೇಳಕ್ ಹೋಗೋದಿಲ್ಲ. ನಾನು ಮೆಡಿಕಲ್ ಕಾಲೇಜಲ್ಲಿ 2 ರಿಂದ 3 ಲಕ್ಷ ಕೊಡ್ತಾರೆ. ಯಾವುದಕ್ಕೆ 1 ಇಯರಿಗೆ ಹಾಸ್ಟೆಲ್ ಚಾರ್ಜ್ ಆಗಿ 2 ರಿಂದ 3 ಲಕ್ಷ. ನಿಮ್ಗೆ ಸೀಟ್ ಆಗಿದೆ, ನೀವು ಈ ಹಾಸ್ಟೆಲ್ ಅನ್ನ ಹೊಂದಾಣಿಕೆ ಮಾಡ್ಕೊಂಡು ಬರ್ತಿದ್ರೆ ಅಂತಂದ್ರೆ ದುಡ್ಡುಗಳಿಗೆ ನಿಮ್ಮ ವಿದ್ಯಾರ್ಥಿಗಳು, ಆತ್ಮೀಯ ವಿದ್ಯಾರ್ಥಿಗಳು ನಿಮ್ಮ ಲೈಫ್ ಹಾಳು ಮಾಡ್ಕೊಂಡು ನಾಡಿ ಇಲ್ಲಿ ಸ್ಟಾಫ್ ಇರ್ತಾರೆ, ಯಾರೇ ಇಲ್ಲಿ ಇದ್ದಾಗ ಮಾತ್ರ ನಾವು ಗೊತ್ತಿರುತ್ತೆ. ನೀವು ಹೋಗೋದು ನಿಮ್ಮ ಮಾರ್ಕ್ಸ್ ಬಂದಿದೆ, ನಿಮ್ಮ ಸ್ವಲ್ಪ ಮಾರ್ಕ್ಸ್ ಒಳ್ಳೆ ಮಾರ್ಕ್ಸ್ ತಗೊಂಡ್ಬಿಟ್ಟು 4 ಜನ ಚೆನ್ನಾಗಿ ಮಾತಾಡ್ಕೊಂಡು 4 ಜನ ಫ್ರೆಂಡ್ಸ್ ಪಡ್ಕೊಂಡು ಹಾಸ್ಟೆಲ್ ಅಂತಂದ್ರೆ ನಿಮ್ಮ ಜೀವನವನ್ನು ಹೇಗೆ ರೂಪಿಸಬೇಕು ಅನ್ನೋದಕ್ಕೆ ಅವಕಾಶ ಕೊಟ್ಟಿದೆ ಅಂತ ತಿಳಿಸ್ಕೊಂಡು, 4 ಜನ ಫ್ರೆಂಡ್ಸ್ ಅನ್ನ ಕೊಟ್ಟಿದೆ ಅಂತ ತಿಳಿಸ್ಕೊಂಡು, ನಿಮ್ಮ ಭವಿಷ್ಯವನ್ನ ಒಳ್ಳೆ ಪಂದ್ಯದಲ್ಲಿ ನಿಭಾಯಿಸಿಕೊಂಡು ಒಳ್ಳೆ ಗುರಿ ಮುಟ್ಟಿದ್ದೀವಿ, ಒಳ್ಳೇದು ಮಾಡಿ. ಕಾರ್ಯಕ್ರಮಕ್ಕೆ ಹೊಸದಾಗಿರೋದ್ರಿಂದ ಕಾರ್ಯಕ್ರಮವನ್ನು ಫಸ್ಟ್ ಮಾಡಿದ್ದೀವಿ. ಖಂಡಿತ ನನ್ನ ಖುಷಿ ಆಗಿದೆ. ಯಾಕೆಂತಂದ್ರೆ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡೋ ಟೈಮಲ್ಲಿ ಸ್ವಲ್ಪ ಆಚೀಚೆ ಆಗಿ ಏನೇ ಇರಲಿ, ನೀವು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ರಿ, ಅದೇ ತರದಲ್ಲಿ ಮುಂದುವರಿಸಿಕೊಂಡು ಹೋಗಿ. ನಿಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಿ. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಸಂಗಮೇಶ್ ಸರ್ ಅವರಿಗೆ, ನಿಮ್ಮೆಲ್ಲರಿಗೆ ನನ್ನ ಅಭಿನಂದನೆ ಸಲ್ಲಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ.
ಜೈ ಹಿಂದ್, ಜೈ ಹಿಂದ್. ಪೋಸ್ಟ್ ಮ್ಯಾಟ್ರಿಕ್ ಗರ್ಲ್ಸ್ ಹಾಸ್ಟೆಲ್ ಮೇರೆಗೆ ಅವರನ್ನು ಗುಡಿಪೀಠಕ್ಕೆ ಆಹ್ವಾನಿಸುತ್ತೇನೆ. ನನ್ನ ಪರಿಚಯ ಇದೆ ನಿಮಗೆ? ಇದೆಯಾ? ಇಲ್ಲ. ಕೊಣಾಜಿ ಹಾಸ್ಟೆಲ್ನ ವಾರ್ಡನ್ ಕಾಲ್ತೇರಿದ್ದೇನೆ. ಯೂನಿವರ್ಸಿಟಿ ಹಾಸ್ಟೆಲ್. ನಿಮಗೆ ಅದು ಹಾಸ್ಟೆಲ್ ಗೊತ್ತಿದೆ, ಯೂನಿವರ್ಸಿಟಿ ಆ ಹಾಸ್ಟೆಲ್ಗೆ ಒಂದು 4 ತಿಂಗಳಾಗಿ ಬೇರೆ ಹಾಸ್ಟೆಲ್ ಮಾಡ್ತೇನೆ. ಆದರೆ ನಿಮಗೆ ಒಂದು ಒಳ್ಳೆ ವಾರ್ಡನ್ ಸಿಕ್ಕಿದ್ದಾರೆ, ಸಂಗಮಿಸಿದ್ದಾರೆ, ಒಳ್ಳೆದಿದ್ದಾರೆ. ನನಗೆ ನಮ್ಮ ಹಾಸ್ಟೆಲ್ ಯಾವಾಗಲೂ ಸಿಗ್ತಾರೆ. ಈಗ ಸ್ವಲ್ಪ ಮುಂದೆ ನಮಗೆ ವಾರ್ಡನ್ ಗೊತ್ತಿರಲಿಲ್ಲ, ಆದರೆ ನಮಗೆ ಸಂಗಮಿಸ್ತಾರೆ ಗೊತ್ತಿಲ್ಲ, ಯಾಕಂದ್ರೆ ಡೈಲಿ ಅಲ್ಲೇ ಸಿಗ್ತೀವಿ. ತಾಲೂಕಾಗಿದ್ದಲ್ಲಿ ಆ ವರ್ಗ ಮೇಲೆ ನಾವು ಪುನಃ ಇದ್ದೀವಿ, ಯಾಕಂದ್ರೆ ಅಲ್ಲಿ ಬೇಕು ಆಫೀಸಲ್ಲಿ ಇರಬೇಕಾಗ್ತದೆ. ಅದಕ್ಕೋಸ್ಕರ ಅಲ್ಲೇ ಇಟ್ಟಿದ್ದು ಒಳ್ಳೆ ವರ್ಗ ಹಾಗೆ ಮತ್ತೆ ಒಳ್ಳೆ ವಾರ್ಡನ್ ಅಂತ ಹೇಳ್ಬೋದು. ಇನ್ನು ನಾನು ಅನುಷ್ಠಾನ ಆಗದಿಂದ ನೋಡ್ತಾ ಇದ್ದೇನೆ. ಉತ್ತಮ ಲೀಡರ್, ಉತ್ತಮ ನಾಯಕ ಅಂತ ಹೇಳ್ಬೋದು. ನಾನು ಆ ಪತ್ರ ನಾಯಕ ಒಬ್ಬ ನರೇಂದ್ರ ಪಾಟೀಲ್ ನಾಯಕನಿಂದಲೇ ನಡೀತು. ನಮ್ಮ ಪಾಟೀಲ್ ನನ್ನಿಂದ ನಡೀತಿಲ್ಲ. ನಾಯಕಿಂದ ಪುಸ್ತಕದ ಬದನೆಕಾಯಿ ಓದಿ ಹೋಗ್ಬೇಡಿ. 40 ಮಾರ್ಕ್ಸ್ ಸಾಕು, ನಿಮಗೆ ಪಾಸ್ ಆಗೋದಕ್ಕೆ ಸಾಕು. ಹೊರಗಡೆ ಪುಸ್ತಕದ ಜ್ಞಾನ ತಗೊಳ್ಳಿ. KPSC, IAS, IPS ಎಕ್ಸಾಮ್ ಬರ್ತದೆ. ಅಂತದಕ್ಕೆ ಈಗಿಂದಲೇ ರೆಡಿ ಆಗಿ ಆ ಮೊಬೈಲ್ ಟೀಚರ್ ನೀವು ಎಕ್ಸಾಮಿಗೆ ಕಾಂಪಿಟೇಷನ್ ಎಕ್ಸಾಮಿಗೆ ಈಗಿಂದಲೇ ರೆಡಿಯಾಗಿ ಮುಂದೊಂದು ದಿನ ನಿಮಗೆ ಸಣ್ಣ ಪ್ರಾಯದಲ್ಲೇ ಜಾಬ್ ಸಿಗುವುದು ಅಂತ ಹೇಳುತ್ತಾ ದೇವರಾಜ ನನಗೂ ಮಾಡುವ ಮಕ್ಕಳು ನೀವಾಗಿ ಅಂತ ಹೇಳುತ್ತಾ ನನ್ನ ಎರಡು ಮಾತು ಅಷ್ಟೇ.